2. ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ. ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಾರ. ಎ ಆಲ್ರೆಡಿ ಕೊಟ್ಟರ 4 ಪದಗಳು ಅಂತ ಹೇಳಾರ. ಮೊದಲನೇ ಪದ ಎ ನಮ್ಗೆ ಗೊತ್ತು, ಎ ಇಸ್ ಈಕ್ವಲ್ ಟು 10. ಎರಡನೇ ಪದ A1 is equal to A, just A2 is equal to A plus D. ಸಾಮಾನ್ಯ ವ್ಯತ್ಯಾಸ 10 ಐತಿ. A ಅಂದ್ರ 10, ಸಾಮಾನ್ಯ ವ್ಯತ್ಯಾಸ 10 is equal to 10 plus 10 20. A3 is equal to A plus 2D is equal to A 10 plus 2 into 10. 2 10 20, 20 plus 10 30. A4 is equal to A plus 3D is equal to 10 plus 3 into 10. 3 10 30 plus 10 ಅಂದ್ರೆ 40. 4 ಪದಗಳು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು. ಸಮಾಂತರ ಮೊದಲ 4 ಪದಗಳು. 4 ಪದಗಳು ಯಾವುದು? 10, 20, 30, 40 and so on. ಹಿಂಗೆ ಇರುತ್ತದು ಶ್ರೇಣಿ. ನೆಕ್ಸ್ಟ್ A1 is equal to A is equal to ಏನಾಗತ್ತಾ 2. ನೆಕ್ಸ್ಟ್ A2 ಅಂದ್ರ A plus D. ಇಲ್ಲಿ A 2 ಇದೆ, D ಅಂದ್ರ 0 minus 2 ನಾತು. A3 A plus 2D. A ಅಂದ್ರ minus 2, 2 into D, 2 into 0, 2 into 0 ಅಂದ್ರ 0 minus 2 ನಾಗತ್ತಾ. A4 A plus 3D is equal to minus 2. D ವ್ಯಾಲ್ಯೂ 0 ಇರೋದ್ರಿಂದ ಇದು 0 ಆಗುತ್ತ, minus 2 ಆಯ್ತು. ಅಂದ್ರ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು. ಸಮಾಂತರ ಶ್ರೇಣಿಯ ನಾಲ್ಕು ಪದಗಳು is equal to ಯಾವುದು? -2, -2, -2, -2 and so on. ಈ ತರ ಇರುತ್ತೆ. and so on ಯಾಕೆ ಬರ್ತೀವಿ ಅಂದ್ರೆ ಇನ್ನೂ ಬರಿಬಹುದು ಅಂತ ಅಷ್ಟೇ. ಮೂರನೇ ಲೆಕ್ಕ A is equal to 4, D is equal to -3. ನೋಡ್ರಿ, A1 is equal to A, ಮೊದಲ ಪದ A 4 ಕೊಟ್ರ. ನೆಕ್ಸ್ಟ್ A2 is equal to A plus D is equal to A ಅಂದ್ರ 4, D ಅಂದ್ರ -3 ಇದೆ. 4 minus 3 ಅಂದ್ರ 1 plus 1 or plus 1, just 1 ಅಂತ ಬರೋದು ನಡೆಯುತ್ತ. ನೆಕ್ಸ್ಟ್ A3 is equal to A plus 2D. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನು ಉಪಯೋಗಿಸಿ ಬರಿತಾ ಇರೋದು ಈಗಿದು. ನೆಕ್ಸ್ಟ್ A plus 2D. A ಅಂತಂದ್ರ 4 plus 2 into -3 is equal to, ಇದನ್ನ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀವಿ ನೋಡ್ರಿ. 4 minus 6. 4 minus 6 ಅಂದ್ರ 6ರಲ್ಲಿ 4 ಕಳೀರಿ, ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ ಇಡ್ರಿ. ಅಂದ್ರೆ ದೊಡ್ಡ ಸಂಖ್ಯೆ 6 ಇದೆ, 4 ಕಳೆದ್ರ 2 ಉಳಿಯುತ್ತ. ದೊಡ್ಡ ಸಂಖ್ಯೆ 6 ಇರೋದ್ರಿಂದ ಮೈನಸ್ ಚಿಹ್ನೆ ಐತಿ, -2 ಆಗುತ್ತ. A4 is equal to A plus 3D. 4 plus 3 into -3 is equal to 4 minus 9. 3 into 3 minus 9. ನೋಡ್ರಿ, -5. -5. 1 minus 4 ಅಂತಂದ್ರ
-3 ಬರುತ್ತೆ. ಅಂದ್ರ ಕೊಟ್ಬಿಟ್ರೆ ಡಿ ವ್ಯಾಲ್ಯೂ ಅವ್ರ ಆಗ್ಲೇ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು next 4 terms of AP are 4, 1, -2, -5 and so on ಯಾಕಂದ್ರೆ ಮುಂದನು ಬರಿಬಹುದು ಅಂತ ಅಷ್ಟೇ. ಅವ್ರು ಕೇಳಿದ್ದನ್ನ ಬರೆದಿದ್ದೀವಿ. 4ನೇ ಲೆಕ್ಕ 4 A1 A ಮೊದಲ ಪದ -1 A2 ಅಂದ್ರ A plus D is equal to A -1 ಇದೆ ಪ್ಲಸ್ D ಅಂದ್ರ 1/2 LCM ತಗೊಂಡ್ರ -2 plus 1/2 is equal to -1/2 ಆಯ್ತು. A3 is equal to A plus 2D is equal to -1. A ಅಂದ್ರ 2 into 1/2. This 2 get cancelled. -1 plus 1 is equal to 0. A4 is equal to A plus 3D is equal to -1 plus 3 into 1/2. LCM ತಗೊಂಡ್ರ -2 plus 3/2 is equal to -2 plus 3 ಅಂದ್ರ 1 plus 1/2. Okay, plus 1/2. Yeah, this is -1/2 plus 1/2 0 1/2. ಅರ್ಧ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅಂದ್ರೆ 1/2 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೇನ್ ಬರುತ್ತೆ ನೆಕ್ಸ್ಟ್ 3/2 ಬರುತ್ತೆ. ನೆಕ್ಸ್ಟ್ 3/2 ಅಲ್ಲಿ 1 ಬರುತ್ತೆ. ನೋಡೋಣ A5 ಒಂದು ನೋಡ್ಬಿಡೋಣ. ಮೊದಲ 5 ಪದಗಳು ಅಂತ ಬರೆಯಕ್ ಬರುತ್ತೆ. A plus 4D is equal to -1 plus 4 into 1/2. 2 1s are 2 2s are -1 plus 2 ಅಂದ್ರ 1. ಅದ ಅರ್ಧ ಜಾಸ್ತಿ ಆಗ್ತಾ ಇದೆ. ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು 4 ಪದಗಳು ಅಷ್ಟ ಬರೀರಿ. ಅವ್ರು ಕೇಳಿರೋದಷ್ಟ ಅಲ್ಲ. -1 -1/2 0 1/2 1 ಬಂದೈತಿ. 4 ಸಾಕು. 5ನೇ ಲೆಕ್ಕ A1 is equal to A ಮೊದಲ ಪದ -1.25 ಸರಿನಾ. A2 is equal to A plus D is equal to -1.25 plus 0.25. this is -1 ಆಯ್ತು. -1.25 ಒಳಗ 0.25 ಹೋದ್ರ ಕಳೆದ್ರ -1 ಉಳಿತು. ನೆಕ್ಸ್ಟ್ A2 is equal to 1 A2 ಆಯ್ತು. A3 is equal to A plus 2D is equal to -1.25 A value plus 2 into 0.25 is equal to -1.25. 0.25 into 2 ಅಂದ್ರ 0.5 ಇದು ಎಷ್ಟಾಯ್ತು -0.75. A4 is equal to A plus 3D is equal to -1.25 plus 3 into 0.25 is equal to -1.25 plus 0.75 is equal to -1.25
ಈಸ್ ಗ್ರೇಟರ್ ನಂಬರ್, ದೊಡ್ಡದ್ರೊಳಗ 1.25 ಒಳಗ 0.75 ಕಳೆದ್ರ ಮೈನಸ್ 0.5 ಬರುತ್ತ ನೋಡಿರ್ಬೇಕಂದ್ರ 1.25 7.5 ಇದು ಮೈನಸ್ ಇಲ್ಲೇ ಇಕ್ಕಿದ್ರು ನೋಡಿ 5 ಮೈನಸ್ 5 0 12ರಲ್ಲಿ 7 ಹೋದ್ರ 5 ಕೆಲವೊಂದು ಒಂದು 0 0.5. therefore ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಯಾವ್ಯಾವು -1.25 -1 -0.75 -0.5 ಅಂಡ್ ಸೊ ಆನ್ ಮುಂದನ ಅದಾವು ಅಂತ 4 ಪದ ಬರೆದು ಮುಂದನ ಅದಾವು. ಮೂರನೇದು ನೋಡ್ಬಿಡ್ರಿ. ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನ ಬರೆಯಿರಿ. ಮೊದಲನೇ ಪದ a = 3, ಸಾಮಾನ್ಯ ವ್ಯತ್ಯಾಸ ಬರೀರಿ ಅಂತ ಹೇಳ್ಯಾರ. d = ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳನ್ನ ತೆಗೆದುಕೊಂಡಾಗ d ಬರುತ್ತಾ ಅಂತ, ಸಮಾಂತರ ಶ್ರೇಣಿಯೊಳಗೆ d ಬರುತ್ತಾ ಅಂತ ಹೇಳ್ಯಾರ. a2 - a1 ಅದು ಎಷ್ಟೋ ಸರಿ ಹೇಳೈತಿ. ಯಾವುದೇ ಎರಡು ಅನುಕ್ರಮ ಸಂಖ್ಯೆಗಳನ್ನ ತೆಗೆದುಕೊಂಡು d ಅನ್ನ ಕಂಡುಹಿಡಿಬಹುದು. ಈಗ a2 - a1 ತಗೊಂಡಿನಿ. 1 - 3 1 - 3 = -2. therefore d = -2, a = 3. ಮೊದಲ ಪದ a = 3, ಸಾಮಾನ್ಯ ವ್ಯತ್ಯಾಸ -2 ನೆಕ್ಸ್ಟ್ ಇದನ್ನ ನೋಡಿ. ಮೊದಲ ಪದ a = -5, ಸಾಮಾನ್ಯ ವ್ಯತ್ಯಾಸ d = a2 - a1 = a2 - 1 -of -5 = -1 -of -5 is +5, 5 - 1 is 4. ಸಾಮಾನ್ಯ ವ್ಯತ್ಯಾಸ = d = 4. ನೆಕ್ಸ್ಟ್ ಇಲ್ಲೇ ಮೊದಲ ಪದ a = 1/2. ಈಗ here a2 - a1, a2 ಅಂದ್ರ 1/2 ಇದೆ, a1 ಅಂದ್ರ 1/2, 1/2 - 1/2 ಅಂದ್ರ 0. ಸಾಮಾನ್ಯ ವ್ಯತ್ಯಾಸ = 0. ಸಾಮಾನ್ಯ ವ್ಯತ್ಯಾಸ d = 0. ನೆಕ್ಸ್ಟ್ ಫೋರ್ತ್ ಒನ್. ಮೊದಲ ಪದ a = 0.6, a2 - a1 or a3 - a2 ಯಾವ್ದಾದ್ರು ಮಾಡಿದ್ರು ನಡೆಯುತ್ತಾ. 1.7 - 0.6 = 1.1 ಬರುತ್ತಿದ್ದು ಸಾಮಾನ್ಯ ವ್ಯತ್ಯಾಸ ಒಂದ್ಸರಿ ಬರ್ಬಿಡ್ರಿ. ಸಾಮಾನ್ಯ ವ್ಯತ್ಯಾಸ = d = 1.1. ಮುಂದಿನ ಲೆಕ್ಕಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.